ಪಾಯಿಂಟ್ ಈಗ ನಮ್ಮ ಡಾಕ್ಟರ್ ಸುಜಾತ ಅವರು ಹೇಳಿದರು, ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರೈವೇಟ್ ಸೆಕ್ಟರ್ಗಳನ್ನು ಖಾಸಗೀಕರಣ ಮಾಡಿದರು. ಏರೋಪ್ಲೇನ್ ನಿಲ್ದಾಣಗಳನ್ನು ಮಾರಿದರು, ಏರೋಪ್ಲೇನ್ಗಳನ್ನು ಮಾರಿದರು, ರೈಲುಗಳನ್ನು ಮಾರಿದರು, ರೈಲ್ವೆ ನಿಲ್ದಾಣಗಳನ್ನು ಮಾಡಿದರು, ಹಡಗುಗಳನ್ನು ಮಾರಿದರು, BSNL ಅನ್ನು ಸರ್ವನಾಶ ಮಾಡಿದರು. ಮೈಸೂರು ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಮೈಸೂರು ಲ್ಯಾಂಡ್ ಅಂತ ಇತ್ತು, ಅದು ಎಲ್ಲ ಹಾಳಾಗೋಯ್ತು. ಅದ್ರ ಜೊತೆಗೆ ಈಗ HAL ಅವೆಲ್ಲ ಹಾಳಾಗ್ತಾ ಹೋಗ್ತಾ ಇತ್ತು. ನಾವು ನೀವು ಸಣ್ಣದಾಗಿ ಯೋಚನೆ ಮಾಡೋಣ. ಇವತ್ತಿನ ದಿವಸ ಭಾರತದ ಅಂಗ ಒಂದು ಸಮಸ್ಯೆ ಆಗಿರ್ತಕ್ಕಂಥ BSNL ಅನ್ನು ನರೇಂದ್ರ ಮೋದಿ ಅವ್ರನ್ನ ಅದು ಒಂದು ಉತ್ತಂಕಕ್ಕೆ ಏರಿಸ್ಕೊಂಡು ಹೋಗ್ಬೋದು. ಆದರೆ Airtel, Jio ಮತ್ತೆ ಅದು ಇನ್ನು ಬಹಳಷ್ಟು ಕಂಪನಿಗೆ ಇರೋದ್ರಿಂದ ಅವ್ರನ್ನ ಆ ಒಂದು ಲಾಭಕ್ಕೋಸ್ಕರ ಇವತ್ತಿನ ದಿವಸ ಶೋಕಿ ಮನುಷ್ಯಾಗಿರ್ತಕ್ಕಂಥ ದಿವಸಕ್ಕೆ 15 ಲಕ್ಷ ಒಂದು ಸೂಟನ್ನು ತರಿಸ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 1974 ಎಮರ್ಜೆನ್ಸಿ ನೀವು ನೋಡಬೇಕಾಗಿತ್ತು. ಆ ಎಮರ್ಜೆನ್ಸಿ ನಾವು ಓದಿದ್ದೀವಿ. ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಶ್ರೀಮಂತರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳನ್ನು, ದೊಡ್ಡ ದೊಡ್ಡ ಮಹಾರಾಜರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳನ್ನು ಎಮರ್ಜೆನ್ಸಿ ಮಾಡಿಬಿಟ್ಟು ಅವರಿಂದ ಕಸ್ಕೊಳ್ತಾರೆ. ಆ ಬ್ಯಾಂಕ್ಗಳನ್ನ ಕಸ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಸಾರ್ವಜನಿಕವಾಗಿ ರಾಷ್ಟ್ರೀಕರಣ ಮಾಡ್ತಾರೆ. ಇದು ರಾಷ್ಟ್ರಕ್ಕೆ ಸಮರ್ಪಣೆ ಆಗಲಿ ಅಂತ, ರಾಷ್ಟ್ರಕ್ಕೆ ಸಮರ್ಪಣೆ ಆಗಲಿ ಅಂತ ಇಂಡಿಯನ್ ಏರ್ಲೈನನ್ನು ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಆ ಟಾಟಾ ಅವರಿಂದ ಅದನ್ನು ಸರ್ಕಾರಕ್ಕೆ ತಗೊಳ್ತಾರೆ. ಆದರೆ ಮೊನ್ನೆ ನರೇಂದ್ರ ಮೋದಿ ಅವರು ಮತ್ತೆ ಆ ಟಾಟಾಗೆ ಮಾರ್ಬಿಟ್ರೆ ಇಂಡಿಯನ್ ಏರ್ಲೈನ್. ಈ ಬ್ಯಾಂಕ್ಗಳನ್ನು ಏನು ಮಾಡಿದ್ರು ಅಂದರೆ ಖಾಸಗೀಕರಣ ಮಾಡಿಬಿಟ್ರು. ಬ್ಯಾಂಕ್ ಆಫ್ ಬರೋಡಾ ಅಂತಕ್ಕಂಥ ಒಂದು ಅಡಿಯಲ್ಲಿ ಈ SBI ಮತ್ತು ಬೇರೆ ಬೇರೆ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಿ ದೇಶವನ್ನು ಅವನತಿ ಅಂತ ತಗೊಂಡು ಹೋಗ್ತಿದ್ದಾರೆ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಕಾರ್ಮಿಕ ದಿನಾಚರಣೆಗೆ ಬರ್ರಿ ಅಂತಂದಾಗ ನಮ್ಮ ಶಿವರುದ್ರಪ್ಪ ಕರೆ ಮಾಡಿದಾಗ ಒಂದು 40-50 ಜನ ಬಂದರೆ ಹೋರಾಟಗಳು ಎಲ್ಲಿ ಯಶಸ್ವಿ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕಾಗತ್ತೆ. ಭಾಳಷ್ಟು ಸಮಸ್ಯೆಗಳು ಬರ್ತವೆ. ನಾನು ಕೆಲವೊಂದು ಜಿಲ್ಲೆಗಳಲ್ಲಿ ಬಿಸಿ ಊಟ ಇಸ್ಕಾನ್ ರವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಬಿಸಿ ಊಟವನ್ನು ಇಸ್ಕಾನ್ ಸಂಸ್ಥೆಯವರಿಗೆ ಕೊಟ್ಟಿದ್ದಾರೆ. ಈ ಬಳ್ಳಾರಿ, ರಾಯಚೂರು ಕೆಲವೊಂದು ತಾಲೂಕುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬಿಸಿ ಊಟದ ಕಾರ್ಯಕರ್ತರನ್ನು ಸೇರಿಸಿ ಅಲ್ಲಿ ದೊಡ್ಡ ಶ್ರೀಮಂತನಿಗೆ, ಅದು ಇಸ್ಕಾನ್ ಅವರ ಶ್ರೀಕೃಷ್ಣ ಕಮಿಟಿ ಇದೆಯಲ್ಲ, ಆ ಇಸ್ಕಾನ್ ಸಂಸ್ಥೆಯವರಿಗೆ ಕೊಟ್ಟು ಏನು ಮಾಡ್ತಾರೆ ಅಂತಂದರೆ, ಒಂದು ಟಾಟಾ ಸುಮೋದಲ್ಲಿ ಅಥವಾ ಟಾಟಾ AC ಎಲ್ಲ ಯಾವುದೋ ಒಂದರಲ್ಲಿ ಲೈಲ್ಯಾಂಡ್ ಗಾಡಿಯಲ್ಲಿ ತೊಗೊಂಡು ಬಂದು ಊಟ ಇಟ್ಬಿಟ್ಟು ಶಾಲೆಗಳಲ್ಲಿ ಆ ಊಟ ಬಡಿಸಾದ್ಮೇಲೆ ಶಿಕ್ಷಕರು ಮತ್ತು ಮಕ್ಕಳು ಊಟ ಬಡಿಸ್ಕೊಂಡು ತಿಂದಾದ್ಮೇಲೆ ಮತ್ತೆ ನಮ್ಮ ಒಂದು ಕ್ಯಾನ್ಗಳನ್ನು ಅವರು ವಾಪಸ್ ತಗೊಂಡು ಹೋಗ್ತಾರೆ. ಇದೇ ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ, ಸಂಘಟನೆ ಹೋರಾಟಗಳು ಫಲಪ್ರದವಾಗಲಿಲ್ಲ ಅಂತಂದಾಗ ಆ ಹೊಡೆದಾಡ್ತಕ್ಕಂಥ ನೀತಿಯನ್ನು ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥದ್ದು ನಮ್ಮ ನಾಡ್ತಕ್ಕಂಥ ಪಕ್ಷಗಳು ಮಾಡ್ತಾರೆ. ಈ ಒಂದು ದೃಷ್ಟಿಕೋನದಲ್ಲಿ ಕಾರ್ಯಕ್ರಮ ದಿನಾಚರಣೆಗೆ ನಾವೆಲ್ಲ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ದಿನಾಚರಣೆಗೆ ನಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನಿಮ್ಮ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಬೆಳೀಲಿ. ಮತ್ತು ಹೋರಾಟಗಳು ಕ್ರಮೇಣವಾಗಿ, ಯಾಕಂದರೆ ಹಕ್ಕು ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು. ಇವತ್ತು ಹಕ್ಕು ಕೇಳಿಬಿಟ್ಟು ನಿಮ್ಮನ್ನು ಬಿಡಿ, ನಾವು ಬಿಸಿಯೂಟದ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಾವು ಪಾರ್ಟಿ ಕಾರ್ಯದರ್ಶಿಗಳು ಹಕ್ಕನ್ನು ಕೇಳ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಜೈಲು ಹಾಕಿದ್ದಾರೆ. ಪುಣ್ಯಾತ್ಮ ಅವ್ರ ಹಕ್ಕನ್ನು ಕೇಳಿರ್ತಕ್ಕಂಥವ್ರಿಗೆ ಮತ್ತು ಅವ್ರಿಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಇವತ್ತು 2-3 ಚೀಫ್ ಮಿನಿಸ್ಟರ್ಗಳು ಜೈಲಲ್ಲಿದ್ದಾರೆ, ವಿಚಾರವಂತರು ಜೈಲಲ್ಲಿದ್ದಾರೆ, ಪ್ರಗತಿಪರರು ಜೈಲಲ್ಲಿದ್ದಾರೆ. ಧ್ವನಿ ಯಾರು ಹೇಳ್ತಾರೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ಅವ್ರ ಮನೆ ಇಡಿಯನ್ನು ದಾಳಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಇಂಥ ಪರಿಸ್ಥಿತಿಯಲ್ಲಿ ಆ ರೈತರು ಯಾವ ರೀತಿ 3 ಹೋರಾಟಗಳನ್ನು ಪ್ರತಿಭಟಿಸಿ ವಿರೋಧಿಸಿ ಯಾವ ರೀತಿ ಗೆದ್ರೋ ಅದೇ ರೀತಿ ನಾವು ಕಾರ್ಮಿಕರೆಲ್ಲ ಸೇರಿ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದು ನನಗೆ ಮಾತನಾಡಿಸಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮನ್ನೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಸ್ಕಾರ. ವ್ಯಾಪಾರ ಅವರು ಬೆಳಗಾವಿ ತಾಲೂಕು ಪಕ್ಷದ ಕಾರ್ಯದರ್ಶಿಗಳು, ಅಲ್ಲಿಯ AITC ಅಧ್ಯಕ್ಷರು ಅನೇಕ ವಿಚಾರಗಳನ್ನು ಈ ದೇಶವನ್ನು ಕುರಿತು ಮಾತನಾಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ 10 ವರ್ಷಗಳ ಕಾಲ ಏನು ಮಾಡಿತು, ಯಾವ ರೈತರಿಗೆ, ಕಾರ್ಮಿಕರಿಗೆ, ದುಡಿಯೋ ಜನರಿಗೆ ನಿಮ್ಮ
ಇವತ್ತು ಯಾವುದೇ ತರನಾದಂಥ ಸೌಲಭ್ಯಗಳನ್ನ 10 ವರ್ಷ ಏನೂ ಕೊಡಲಿಲ್ಲ. ಅವರ ಇವತ್ತು ಮನೆಗೆ ಹೋಗುವ ಕಾಲ ಹತ್ರ ಬಂದಿದೆ ಅಂತಕ್ಕಂಥ ಮಾತನ್ನ ನಮ್ಮ ಜಾಫರ್ ಶರೀಫ್ ಅವರು ಹೇಳಿದ್ದಾರೆ. ಮತ್ತೊಬ್ಬ ನಾಯಕರು ಹಿರೂರು ತಾಲೂಕಿನ ಬಹಳ ವರ್ಷಗಳ ಕಾಲ ನಿರಂತರವಾಗಿ ಚಳವಳಿಯನ್ನು ಮಾಡ್ಕೊಂಡು ಬಂದಂಥ ಕಾರ್ಮಿಕ ನಾಯಕರು, ಅಸಂಘಟಿತ ಕಾರ್ಮಿಕ ನಾಯಕರು, ರೈತ ನಾಯಕರು ಅನ್ನೋ ಕಾಮ್ರೇಡ್ ಎಸ್ ಸಿ ಕುಮಾರ್ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ಈ ದಿನದ ಮೇ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಇರುವ ಕಾಮ್ರೇಡ್ ನಮ್ಮ ನಾಯಕರು, ರಾಜ್ಯ ಮಟ್ಟದ ಪಕ್ಷದ ಮುಖಂಡರಿಗೆ ಶಿವರತ್ನರೇ, ನಮ್ಮ ತಾಲೂಕಿನ ಏನು ಕಾರ್ಮಿಕರ ಕಣ್ಮಣಿ ಅಂತ ಹೇಳ್ಬೇಕು ಅವ್ರನ್ನ ಡಾಕ್ಟರ್ ಸುಜಾತ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದೆಲ್ಲ ಭಾಳ ಹೇಳಬೇಕಾಗತ್ತೆ. ಆ ಮಟ್ಟಕ್ಕೆ ಈ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಅದು ಹೆಣ್ಮಕ್ಳಿಗೆ ಅಂಗನವಾಡಿ ಬೀಸ್ ಇರ್ಬೋದು, ಬಿಸಿಯೂಟ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಏನೇ ಇರಲಿ ಅವ್ರಿಗೆ ಸ್ಪಂದಿಸ್ತಾರೆ. ನಾವು 20 ವರ್ಷ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಫೆಡರೇಷನ್ ಅಧ್ಯಕ್ಷ ಹಿರಿಯ ತಾಲೂಕಲ್ಲಾಗಿದ್ದೆ. ಒಂದೇ ಮಾತು ಹೇಳ್ತೀನಿ ನಾನು, ಕಾಮ್ರೇಡ್ ಸುಮಾರು ಜನ ನಮ್ಮನ್ನು ಬಿಟ್ಟು ಸುಜಾತ ಮರತ್ರ ಹೋಗ್ತಾರೆ. ಅವರು ಅಧ್ಯಕ್ಷ ಆಗಿದ್ದಾಗ ಅಣ್ಣ ಅಲ್ಲಿ ಹೋಗಿದ್ವಿ, ಫೋನ್ ಮಾಡಿ ಹೇಳಿದ್ರು ಶುರು ಆಗಿದ್ದಿಲ್ಲ. ಬಿಡೋ ಒಳ್ಳೇದಾಯ್ತು, ಅವ್ರು ಯಾರು ಒಳ್ಳೆಯದಿದ್ದಾರೆ ಅಂತ ಅವಾಗ ನಮ್ಮ ಹಿರಿಯ ತಾಲೂಕಲ್ಲಿ ಎಲ್ಲ ಅಂಗನವಾಡಿಯರು ಅವ್ರಿಗೆ ಸುಮಾರು ಜನ ಅಂಗನವಾಡಿ ಟೀಚರ್ಸ್ಗಳಲ್ಲಿ ಬಿಸಿ ಹುಡುಗರಾಗಲಿ ಪರಿಚಯ ಇದ್ದಾರೆ. ಈಗಲೂ ಭಾಳ ಜನ ಬರ್ತಾರೆ, ಜನರಿಗೆ ಇಂಪಾರ್ಟೆಂಟ್ ಲೀಡ್ಗೆಲ್ಲ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಭಾಳ ಹೇಳ್ಬೇಕಾಗುತ್ತೆ. ಹಂಗೆ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಮಿಕರು ಸಮಸ್ಯೆಗಳಿಗೆ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತೆ ಈ ದಿನದ ಈ ಪಕ್ಷದ ವತಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ನಾವು ಭಾಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ತಮ್ಗೆ ಗೊತ್ತಿರ್ಬೋದು, ಮೇ 1ನೇ ತಾರೀಕು ರಜೆ ಇರಲಿಲ್ಲ. ತಮ್ಗೆ ಗೊತ್ತಿರೋ ಕಾರ್ಮಿಕರಿಗೆ ರಜೆ ಇರಲಿಲ್ಲ, ಗೌರ್ಮೆಂಟ್ ರಜೆ ಇರಲಿಲ್ಲ. ಯಾರು ಕೊಟ್ಟರು, ಯಾರು ಹೋರಾಟ ಪ್ರತಿಫಲ ಬಂದಿದ್ದು? ಈ ಕಾರ್ಮಿಕರ ಹೋರಾಟ ಪರವಾಗಿ ನಮ್ಮ ಮೇಲೆಗಳು ಹೋರಾಟ ವಿಧಾನಸಭೆಯಲ್ಲಿ ಹೋರಾಟ ಮಾಡೋ ಪರವಾಗಿ ಕಾರ್ಮಿಕರ ದಿನಾಚರಣೆ ದಿವಸ 1ನೇ ತಾರೀಕು ರಜೆ ಬಂತು. 12 ಗಂಟೆ ಮುಗಿಸ್ಕೊತಾ ಇದ್ದಾರೆ ಎಲ್ಲ ಕಡೆಗೆ ಫ್ಯಾಕ್ಟ್ರಿಗಳಲ್ಲಿ. 8 ಗಂಟೆ ಜಾರಿ ಹಾಕುವಂತ ಒತ್ತಡ ಹಾಕಿದ್ವಿ. ಅದ್ರ ಬಗ್ಗೆ ಬಹಳ ವಿವರವಾಗಿ ಹೇಳಬೇಕಾದ್ರೆ ತಮಗೆ ಗೊತ್ತಿರಬೇಕು, ಈ ಕಾರ್ಮಿಕ ಚಳವಳಿ ಹೆಂಗ್ ಬಂದಿದೆ ಅಂತ ಅಂದ್ರೆ ಹೋರಾಟದ ಮೇಲೆ ಬಂದಿದೆ ಹೊರತು ಸುಮ್ಮನೆ ಯಾರು 8 ಗಂಟೆ ಕೆಲಸ ಕೊಡಲಿಲ್ಲ, ರೂಲ್ಸ್ ಮಾಡಲಿಲ್ಲ. ತಾವು ತಿಳ್ಕೋಬೇಕು, ಈ ಕಾರ್ಮಿಕ ಕೆಂಬಾಟ ಎಲ್ಲ ಹಾರಾಡುತ್ತೆ, ಅಲ್ಲಿ ಸೋಲೆ ಇಲ್ಲ. ಈ ಕೆಂಬಾಟ ತಗೊಂಡು ಹೋರಾಟ ಮಾಡಿದ್ರೆ ಎಲ್ಲೂ ಸೋಲಿಲ್ಲ. ಅಲ್ಲೂ ಹಲವಾರು ಪ್ರಗತಿಪರ ಸಂಘಟನೆಗಳನ್ನ ಸಪೋರ್ಟ್ ಮಾಡುತ್ತೆ, ಇಂಥ ಸಪೋರ್ಟ್ ಮಾಡ್ತಾರೆ ಅಂತ ಬಹಳ ಜನ ಇದ್ದಾರೆ. ಅವರು DSS ಆಗಿರ್ಬೋದು, ಇನ್ನೊಂದು ಸಂಘಟನೆ ಆಗಿರ್ಬೋದು, ಎಡಪಕ್ಷದ ನೀತಿ ಆಡಳಿತ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈಗ ನಾನು ಈ ಶಾಸಕರಿಗೆ ಒಂದು ಮಾತು ಕೇಳಬೇಕಾಗುತ್ತೆ. ನಮ್ಮ ಇಲ್ಲಿ ರಘುಪತಿ ಅವರಿಗೆ, ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಗುಳೆ ಹೋಗೋದು ತಪ್ಪಿಸ್ಬೇಕು, ಹೆಚ್ಚೆಚ್ಚು ಕಾರ್ಖಾನೆಗಳನ್ನ ತರಿಸ್ಬೇಕು ನೀವು. ನಿಮ್ಗೆ ನಡೀತಾ ಇದೆ ಈಗ 6ನೇ ವರ್ಷನ 2ನೇ ಸರಿ MLA ತಾವು ತಮ್ಮದು ಸರ್ಕಾರ ಇದೆ. ಈ ತಾಲೂಕಿಗೆ ಹೆಚ್ಚೆಚ್ಚು ಫ್ಯಾಕ್ಟ್ರಿಗಳು ಬಂದ್ರೆ ಇಲ್ಲಿ ನಮ್ಮ ಬಡವರು ಗುಳೆಗಳು ತಪ್ಪುತ್ತೆ, ಕೆಲಸ ಇಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಗಾರ್ಮೆಂಟ್ಸ್ ಆಗಿದೆ, ಎಷ್ಟು ಗಾರ್ಮೆಂಟ್ ಇದೆ ಗೊತ್ತಿಲ್ಲ ನಮ್ಮ ಈ ತಾಲೂಕಿನಲ್ಲಿ. ಈ ತಾಲೂಕಿನಲ್ಲಿ ಇತ್ತೀಚೆಗೆ ಹಲವಾರು ಕಂಪನಿಗಳು ಬರ್ತಾ ಇದ್ದಾವೆ. ನಮ್ಮ ಜಿಲ್ಲೆಗೆ ಜಾಸ್ತಿ ಕಾರ್ಖಾನೆಗಳು ಬರ್ಬೋದು ಅಂತ ನಮ್ಗೆ ಒತ್ತಡ, ಈ ಮುಖಾಂತರ ಒತ್ತಡ ಆಗ್ತಾ ಇದ್ದೀನಿ. ದಯವಿಟ್ಟು ಶಾಸಕರನ್ನು ಮನಸ್ಸು ಮಾಡಿ ತಮಗೆ ನಡೀತದೆ
ಇನ್ನು ಈ ತಾಲೂಕಿನ ಒತ್ತುವರಿ ಜಾಸ್ತಿ ನಾವು ನೋಡ್ತಾ ಇದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಈ ಕಾರ್ಮಿಕರ ಬಗ್ಗೆ, ದೀನದಲಿತರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ವಹಿಸಿ ಈ ತಾಲೂಕಿನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊತೀರಿ. ಒಂದೇನು ಮತ್ತೆ ನರೇಂದ್ರ ಮೋದಿ ಬಗ್ಗೆ ನಮ್ಮಲ್ಲಿ ಹೇಳಿದ್ರು, ಬಹಳ ವಿಶಾಲವಾಗಿ ಹೇಳಿದ್ರು. ನಮ್ಮ ದಕ್ಷಿಣ ರಾಜ್ಯದ ರಾಜ್ಯಗಳ ಏನಿದ್ದಾವೆ, ಸಿಂಡಿಕೇಟ್ ಬ್ಯಾಂಕು, SBI ಬ್ಯಾಂಕು, ಬರೋಡ ಬ್ಯಾಂಕು, ಇಂಡಿಯಾ ಬ್ಯಾಂಕು ಏನಾದ್ರು ಈಗ ನಮ್ಗೆ ಗೊತ್ತಿರ್ಬೇಕು, ಎಲ್ಲ ಮರ್ಜಿ ಮಾಡಿ ಲಾಭದಲ್ಲಿದ್ದವು ಅವಾಗ ಏನು ಉತ್ತರ ಭಾರತದಲ್ಲಿ ಏನಿತ್ತು ಅದನ್ನು ಸೇರಿಸಿ ಅದನ್ನ 5-6 ಬ್ಯಾಂಕ್ಗಳು 3-4 ಬ್ಯಾಂಕ್ಗಳು ಸೇರಿಸಿ ಒಂದು ಮಾಡಿದ್ದಾರೆ. ನಮ್ಗೆ ಗೊತ್ತಿರ್ಬೇಕು, ನಾವು ಬೋರ್ಡ್ಗಳೆಲ್ಲ ಚೇಂಜ್ ಆಗಿದ್ದಾವೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಿಂದ SBI ಆಗಿದೆ, ಬರೋಡ ಬ್ಯಾಂಕ್, ವಿಜಯ ಬ್ಯಾಂಕಿನಿಂದ ಬರೋಡ ಬ್ಯಾಂಕ್ ಆಗಿದೆ. ಇನ್ನು ಕಾರ್ಮಿಕರ ಬಗ್ಗೆ ಏನು ಇದೆ, ಈ ದಿನ ಒಂದು ಫ್ಯಾಕ್ಟ್ರಿಗಳು ಬಹಳ ಮುಖ್ಯವಾಗಿದೆ ಬಿಡಿ, ಅದ್ರ ಬಗ್ಗೆ ಹೇಳಂಗಿಲ್ಲ. ನೂರಾರು ಫ್ಯಾಕ್ಟ್ರಿಗಳು ಮುಚ್ಚಿದ್ದಾವೆ, ಸಾವಿರಾರು ಫ್ಯಾಕ್ಟ್ರಿಗಳು ಮುಚ್ಚಿದ್ದಾವೆ ದೇಶದಲ್ಲಿ. ಆದರೆ ಈ ಕಾನೂನು ಇದ್ದವಲ್ಲ, ಈ ಕಾನೂನಲ್ಲಿ ಕೆಲಸ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಗುತ್ತಿಗೆ ಕೆಲಸ ಮಾಡಬೇಕು. ಅವನು ಮೊದಲು 90 ದಿವಸ ಬಂದು 3 ತಿಂಗಳು ಕೆಲಸ ಮಾಡಿದ್ರೆ ಪರ್ಮಿಟ್ ಮಾಡರು. ಈಗ ಆಗಿಲ್ಲ, 1 ವರ್ಷ ಅಲ್ಲ 3 ವರ್ಷ ಮಾಡಿದ್ರೆ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾನೆ. ನೀವು ಯಾವ ಫ್ಯಾಕ್ಟ್ರಿ ನೋಡಿ ಪರ್ಮಿಟ್ ಮಾಡಲ್ಲ. ಬೇರೆ ಊರಿಂದ ಫ್ಯಾಕ್ಟ್ರಿಗಳು ಬರ್ತವೆ, ಆ ಫ್ಯಾಕ್ಟ್ರಿ ಏನಾಗ್ತದೆ ಅವ್ರ ಕಡೆಯಿಂದ ಕೆಲಸಕ್ಕೆ ಕರ್ಕೊಂಡು ಬರ್ತಾರೆ, ಅವ್ರು ಮಾತ್ರ ಪರ್ಮಿಟ್ ಮಾಡಿರ್ತಾರೆ. ಕೆಲವು 15 ಜನ ನಮ್ಮ ಲೋಕಲ್ ಜನಗಳನ್ನ ಯಾವತ್ತೂ ಅವರವರು ಪರ್ಮಿಟ್ ಮಾಡಲ್ಲ ಅವರು. ಹಂಗೆ ಬಿಟ್ಟಾದ ಇವತ್ತು ಕೆಲಸ ಬಿಟ್ಟು ಹೋಗ್ಬೇಕು, ಅವರು ನಾಳೆ ಕೆಲಸ ಬಿಟ್ಬಿಟ್ಟು ಹೋಗ್ಬೇಕು. ಯಾರು ಗುತ್ತಿಗೆ ಕಾರ್ಮಿಕರು ಕಂಟೆಂಟ್ ತಗೊಂಡಿರ್ತಾನೆ, ಅವನು ಕರ್ಕೊಂಡ್ಬಂದು 3 ದಿನ ಸೇರಿಸ್ತಾನೆ, ಅವನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾನೆ. ನಮ್ಗೆ ಗೊತ್ತಿರಬೇಕು. ಈಗ ಗೌರ್ಮೆಂಟ್ ಇದೆಯಲ್ಲ, ಆಸ್ಪತ್ರೆಯಲ್ಲಿ ಏನಾಗಿದೆ, ಅವರು ಮುಖ್ಯ ಆಧಾರದ ಸುಮಾರು ದಿವಸ ಕೆಲಸ ಮಾಡ್ತಾ ಇದ್ದಾರೆ, ಸ್ವೀಪರ್ ಕೆಲಸ ಮಾಡ್ತಾರೆ, ಅಟೆಂಡರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡ ಕೆಲಸಗಳನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅದು ನೀತಿಗೆ ಹೋಗ್ಬೇಕು, ಅವರಿಗೆ ಪರ್ಮಿಟ್ ಮಾಡಬೇಕು. ಕಾರ್ಮಿಕರನ್ನ ದುಡಿಯುತ್ತಾ ಇದೆ ಸರ್ಕಾರಗಳು. ಈಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಬರ್ತಾ ಇದೆ. ಆದರೆ ಅದು ನಾವು ಕೇಳ್ತಾ ಇರೋದು 31,500 ರೂಪಾಯಿ. 31,500 ರೂಪಾಯಿ ಬೇಡಿಕೆ ಇಟ್ಟಿದ್ದೀವಿ, ಕೊಟ್ಟಿದ್ದಾರ? ಇಲ್ಲ. ಬೆಲೆಗಳು ಏನಿರ್ತಾ ಇದೆ, ಬೆಲೆಗಳು ಗಗನಕ್ಕೇರಿದ್ದಾವೆ. ಬೇಳೆ ತಗೊಳ್ಳಿ, ಕಾಳು ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಏನೇ ತಗೊಳ್ಳಿ, ಎಲ್ಲ ಡಬಲ್. ನೀವು ಯಾವುದೇ ವಸ್ತು ಕೇಳಿ, ಈ ಮಳೆಗಿಲ್ಲ, ಈ ಬೆಲೆ ಇಲ್ಲದೆ ತರಕಾರಿಗಳು ಸಮೇತ ಜಾಸ್ತಿ ಆಗಿದ್ದಾವೆ. ಮಳೆ ಬೆಳೆ ಇಲ್ಲ. ಇತ್ತೀಚೆಗೆ ಒಂದು ವಾರದಿಂದ ಬರ್ತಾ ಇದೆ ಮಳೆ. ನಮ್ಗೆ ಗೊತ್ತಿರಬೇಕು, ಈ ಕಾರ್ಮಿಕರನ್ನ ಈ ಸರ್ಕಾರಗಳು ತುಳಿತದೆ ಬಂದು ಹಲವಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿ ಬರ್ತಾ ಇರೋದು. ಯಾಕೆ ಕಮ್ಯುನಿಸ್ಟ್ ಪಾರ್ಟಿ ಬಾವುಟ ಹಾರಿಸಿ ಅಲ್ಲಿ ನಿರಂತರ ಶೋಷಣೆಗೊಳಗಾದ ಮೇಲೆತ್ತಿ ಬೇಡಿಕೆಗಳನ್ನ ಈಡೇರಿಸಲು ಏಕೈಕ ಪಕ್ಷ ಅಂತಂದ್ರೆ ಅದು ಭಾರತ ಕಮ್ಯುನಿಸ್ಟ್ ಪಕ್ಷ. ನೀವು ಯಾವುದೇ ನೋಡಿ, ಯಾವುದೇ ರಾಜ್ಯದಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ನೋಡ್ಬೇಕು ಹೇಗಿದೆ ಅಂತ. ಹಂಗೆ ಹೋರಾಟ ಮಾಡ್ಕೊಂಡು ಈ ಪಕ್ಷ ಬೆಳೆಸ್ಕೊಂಡು ಬಂದಿದೆ. ಈ ಪಕ್ಷಕ್ಕೆ ಮುಂದಿನ ಹಲವಾರು ವರ್ಷಗಳಿಂದ ನಮ್ಮ ಕಾಮ್ರೇಡು ರಾಜನಗರದಲ್ಲಿ ಮಾಜಿ ಪುರಸಭೆ ಸದಸ್ಯರಾಗಿ ಗೆದ್ದಿದ್ರು. ಅವಾಗ ಬಹಳ ಕೆಲಸ ಮಾಡಿದ್ದಾರೆ. ನಮ್ಮ ಬಗ್ಗೆ ನಾವು ಅಲ್ಲೆಲ್ಲಿ ನೆನೆಸ್ಕೊತಾ ಇರ್ತೀವಿ ನಾವು ಇವರೊಬ್ಬರನ್ನ. ಮತ್ತೆ ಕರಿಯಣ್ಣವರು ಅಷ್ಟೇ ರೈತ ಸಂಘಟನೆ ಬಗ್ಗೆ ಹಲವಾರು ಹೋರಾಟ ಮಾಡಿದ್ದಾರೆ. ಈಗ ಅಲ್ಲಿ KVCಯ
ಪಕ್ಷದವರೆಲ್ಲ ಕಮ್ಯುನಿಸ್ಟ್ ಪಕ್ಷದವರೆಲ್ಲ ಹೋಗ್ಬಿಟ್ಟು ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬಿಟ್ಟು ಅವ್ರಿಗೆ ಮತ್ತೆ ಅದೇ ರೀತಿ ವ್ಯಾಪಾರ ಮಾಡ್ಕೊಂಡು ಹೋಗೋ ರೀತಿ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟಪಡೋದೇನೆಂದರೆ ನಮ್ಮ ಒಂದು ಕಮ್ಯುನಿಸ್ಟ್ ಪಕ್ಷದಿಂದ ಸಂಘಟಿತ ವಲಯದ ಎಲ್ಲ ಕಾರ್ಮಿಕರಿಗೂ ತುಂಬಾನೇ ಸಹಾಯ ಮಾಡ್ತಾ ಅವರು ಕಾನೂನುಗಳನ್ನ ಅವ್ರಿಗೆ ತಿಳಿಸಿ ಎಲ್ಲರಿಗೂ ಹಕ್ಕು ಪಡ್ಕೊಟ್ಟಿರ್ತಕ್ಕಂಥ ನಮ್ಮ CPI ಪಕ್ಷದ ಎಲ್ಲ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಂಡಳಿಯ ಎಲ್ಲರಿಗೂ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು. ಕುರಿ ಸೊಸೈಟಿಯ ಕಾರ್ಯದರ್ಶಿಗಳು, ಅಖಿಲ ಭಾರತ ಯುವಜನ ಸಂಘಟನೆಯ AIYFನ ಮುಖಂಡರಾದಂಥ ಕಾಮ್ರೇಡ್ ರಾಧಾಕೃಷ್ಣ ಅವರು ಯುವ ನಾಯಕರು, ಬಹಳ ಉತ್ಸಾಹಿಗಳು, ರೈತ ಸಂಘಟನೆಯಿಂದ ಬಂದಂಥವರು. ಅವರು ತಮ್ಮನ್ನ ಕುರಿತು ಮಾತಾಡಬೇಕಂತಿರ್ತಾರೆ. ಹಾಗೂ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಂದ್ರ ಅವರೇ ಹಾಗೂ ಮೇಲಿನ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಹಿರಿಯ ವೃಂದದವರಿಗೂ ನಮಸ್ಕರಿಸುತ್ತಾ ದಯವಿಟ್ಟು ಈ ಒಂದು ಸಂಘಟನೆಯಿಂದ ಈ ಒಂದು ದಯಮಾಡಿ ತಾಯಂದಿರು ಯಾರು ಹೋಗಬೇಡಿ, ಉಪಹಾರ ಇದೆ ನಿಮಗೋಸ್ಕರವಾಗಿ ಉಪಹಾರ ಮಾಡಿದೆ. ದಯಮಾಡಿ ಉಪಹಾರ ಮುಗಿಸ್ಕೊಂಡು ಹೋಗ್ಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ. ಹುತಾತ್ಮ ರೈತರ ಕಾರ್ಮಿಕರ ನಮಸ್ಕರಿಸುತ್ತಾ ಸ್ಮರಿಸುತ್ತಾ ಅವರಿಗೆ ಈ ಒಂದು ಕಾರ್ಯಕ್ರಮನ ಏನಕ್ಕೆ ಆಯೋಜನೆ ಮಾಡಿದ್ವಿ, ನಾವು ಏನಕ್ಕೋಸ್ಕರ ಬಂದಿದ್ವಿ ಅನ್ನೋದನ್ನ ಫಸ್ಟ್ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಯಾರಿಗೂ ಆಸಕ್ತಿ ಇದ್ದಂಗಿಲ್ಲ ಈ ಕಾರ್ಯಕ್ರಮದ ಬಗ್ಗೆ. ಎಲ್ಲ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ಮನೆಗೆ ಹೋದ್ಮೇಲೆ ಮೊಬೈಲ್ ಫೋನ್ ಎಲ್ಲ ಯೂಸ್ ಮಾಡ್ಬೋದು. ಏನಕ್ಕೆ ಬಂದಿದ್ದೀವಿ ನಾವು, ಏನಕ್ಕೋಸ್ಕರ ಬಂದಿದ್ವಿ, ಈ ಕಾರ್ಯಕ್ರಮ ಯಾರಿಗೋಸ್ಕರ ಆಯೋಜನೆ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದ್ಸರಿ ಕ್ವಶನ್ ಮಾಡ್ತಾರೆ ಎಲ್ಲರೂ ಅಷ್ಟೇ. ಎಲ್ಲರೂ ಒಂದು ಆಯೋಜನೆ ಮಾಡಿದ್ರೆ ಅನ್ನೋ ಕಾರ್ಯಕ್ರಮ ನಿಮಗೋಸ್ಕರ, ನಿಮ್ಮ ಸಲುವಾಗಿ ಏನೋ ಒಂದು ವಿಷಯ ಇರುತ್ತೆ. ಇಲ್ಲಿ ಏನಾದರೂ ಒಂದಿದೆ. ಅವರು ಇಷ್ಟೊಂದು ಕಾರ್ಯಕ್ರಮ ಬಂದು ಅಟೆಂಡ್ ಆಗಿರೋದು ಡಾಕ್ಟರ್ ಸುರೇಂದ್ರ ಮೇಡಮ್ ಅವರು ರಾಜ್ಯ ಕಾರ್ಯದರ್ಶಿ ಆಗಿರೋದ್ರೆ ಇಂಥ 100,000 ಕಾರ್ಯಕ್ರಮ ಮಾಡಿ ಈ ಮಟ್ಟಕ್ಕೆ ಬೆಳೆದಿರೋದು. ಅದನ್ನು ಸ್ಫೂರ್ತಿ ಪಡ್ಕೊಳ್ತೀವಿ. ಯಾವುದೋ ಒಂದು ಸಂಘಟನೆ ಅಥವಾ ನೀವು ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವುದೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಲ್ಲ. ದಯವಿಟ್ಟು ನೀವೆಲ್ಲೇ ಹೋದಾಗ ಈ ಕಾರ್ಯಕ್ರಮ ಏನು, ಯಾಕೆ ಆಯೋಜನೆ ಮಾಡಿದ್ದಾರೆ, ಬಂದಿರೋ ಉದ್ದೇಶ ಏನು, ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಅಂದರೆ ಅವ್ರ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಎಲ್ಲರ ಬಗ್ಗೆ ಚರ್ಚೆ ಮಾಡಬೇಕೆ ಹೊರತು ಬಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಮನೇಲಿ ಹೋಗಿ ಆರಾಮಾಗಿ ಚರ್ಚೆ ಮಾಡ್ತಾರೆ. ಇಲ್ಲಿಗೆ ಬಂದಿರೋ ಉದ್ದೇಶ ಕಾನ್ಸೆಪ್ಟ್ ದಯವಿಟ್ಟು ಕೂಲಂಕುಷವಾಗಿ ತಿಳ್ಕೊಳ್ಬೇಕು. ನಾವು ಯಾವುದೋ ಒಂದು ಅಸಂಘಟಿತ ಕಾರ್ಮಿಕರ ಬಗ್ಗೆ ಅಥವಾ ಯಾವುದೋ ಒಂದು ಸಮಸ್ಯೆ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ ಯಾರೂ ಸಿಗಬೇಕಂದ್ರೆ ಇಂಥ ವೇದಿಕೆ ಮುಖಾಂತರ ನೀವು ಬಗೆಹರಿಸ್ಕೋಬೇಕು. ಇಲ್ಲೊಬ್ರು ಯಾರೋ ರಾಜ್ಯ ಕಾರ್ಯದರ್ಶಿ ಬಂದಿದ್ದಾರೆ ಅಥವಾ ಅಧ್ಯಕ್ಷರಿದ್ದಾರೆ ಅಥವಾ ಯಾರೋ ಒಂದು ಸಂಘಟನೆ ಪದಾಧಿಕಾರಿಗಳಿದ್ದಾರೆ ಅಂದರೆ ಅವರಿಗೆ ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ. ಅಥವಾ ಯಾವುದೋ ಒಂದು ಅಧಿಕಾರಿ ಇರ್ತಾರೆ, ಒಬ್ಬರೇ ಹೋಗಿ ಕೇಳಿದರೆ ಅವೇನೋ ಒಂದು ಯಾವುದೋ ನೆಗ್ಲಿಜೆನ್ಸ್ ಉತ್ತರ ಕೊಡ್ತಾರೆ, ನನ್ನ ಆಮೇಲೆ ಬರೋರು ಅಂತಾರೆ. ಅದೇ ಒಂದು 5-6 ಜನ ಸಂಘಟನೆ ಮುಖಾಂತರ ಹೋಗಿ ಆಗ ಮೇಲಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಆ ಸಮಸ್ಯೆ ಏನು, ಅದರ ಪರಿಹಾರ ಏನು, ಪ್ರತಿಯೊಂದನ್ನು ನಿಮಗೆ ಮಾಹಿತಿ ಕೊಡ್ತಾರೆ. ಅದೇ ರೀತಿ ಇನ್ನೊಂದು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ನರ್ಸ್ ಇರ್ತಾರೆ, ಏನೋ ಒಂದು ಕೇಳಿದ್ರು ಅಂದರೆ ಅವರು ಬೇಕೋ ಬೇಡ ಅನ್ನೋ ರೀತಿ ಲೇಜಿ ಮಾಡ್ತಾರೆ. ಅದೇ ನಿಮ್ಮ ಸಂಘಟನೆ ಮುಖಾಂತರ ಹೋಗ್ರಿ, ಯಾರು ನಿಮ್ಗೆ ಇಲ್ಲ ಅನ್ನಲ್ಲ. ಯಾರೇ ಬಂದ್ರೂ ಅವಾಗ ನಿಮಗೆ ತಕ್ಷಣವೇ ಕೆಲಸ ಆಗುತ್ತೆ. ಪ್ರತಿಯೊಂದು ಇದೆ. ನೀವು ಯಾವುದೇ ರೀತಿ ಏನೇ ಕೆಲಸ ಇರಬೇಕಂದ್ರೆ ಸಂಘಟನೆ ತುಂಬ ಇಂಪಾರ್ಟೆಂಟು. ಸಂಘಟನೆಯಿಂದ ಯಾವುದೇ ರೀತಿ ಏನೂ ಇದಾಗಲ್ಲ. ಏನು ಕಾರ್ಮಿಕರು ನಾವು ಬಂದಿದ್ದೀವಿ, ನಮ್ಮ ಸಮಸ್ಯೆಗಳೇನೋ ಊರಿಗೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಅಲ್ಲಿ ಚರ್ಚೆ ಮಾಡಬೇಕು. ಬಂದಂಥ ಯಾರೇ ವ್ಯಕ್ತಿಯಾಗಲಿ ಅಥವಾ ಹೆಣ್ಮಕ್ಳಾಗಲಿ ನಿಮ್ಮ ಪಕ್ಕದ ಮನೆಯೋ ಅಥವಾ ಬೇರೆಯವ್ರ ಮನೆಯಲ್ಲೋ ಯಾವುದೇ ರೀತಿ ಸಮಸ್ಯೆ ಆಯ್ತಂದ್ರೆ ಅವ್ರು ನಿಮಗೆ ಬಂದು ಹೇಳಿದ್ರಂದ್ರೆ ಅಧಿಕಾರಿಗಳ ಅಥವಾ ಕಾರ್ಯದರ್ಶಿಗಳ ಅಥವಾ ತಾಲೂಕು ಅಧ್ಯಕ್ಷರ ಬಗ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರು ಅಥವಾ ಈ ರೀತಿ ನಿಮ್ಮ ಸಮಸ್ಯೆ ಬಗೆಹರಿತದೆ, ಹಿಂಗೆ ಈ ಥರ ಹೋಗ್ರಿ ಅಂತೇಳಿ ಒಂದು ಆದಷ್ಟು 5 ಜನಕ್ಕೆ ನೀವು ಸೊಲ್ಯೂಷನ್ ಕೊಟ್ಟರೆ ಇನ್ನು 5 ಜನರಿಂದ ಅದು 5 ಜನಕ್ಕೆ ಹೋಗುತ್ತೆ. ಕನಿಷ್ಠ ಒಂದು 15 ಜನಕ್ಕೆ ಹೋಯ್ತಂದ್ರೆ ಅದು 45 ಜನ ಆಗುತ್ತೆ. ಹೆಣ್ಣಂತ ಕಲಿತಾರೆ, ಶಾಲೆಯಿಂದ ತೆರೆದಂತೆ. ನೀವು ಎಷ್ಟು ತಿಳ್ಕೊಳ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಜ್ಞಾನ ಹೆಚ್ಚುತ್ತೆ, ನಿಮಗೆ ಅಷ್ಟು ಮನವರಿಕೆ ಆಗ್ತದೆ. ಯಾವುದೇ ಒಂದು ಅಷ್ಟೇ ನೀವು ಎಲ್ಲೇ ಹೋಗಲಿ, ಒಂದು ವಾಟ್ಸಪ್ ಇನ್ಸ್ಟಾಗ್ರಾಮ್ನಾಗ ನಿಮ್ಗೆ ಯಾವುದೋ ಒಂದು ಆಪ್ಷನ್ ಕೊಟ್ಟಿರಲ್ಲ, ನಿಮ್ಮ ಮಕ್ಕಳು ನಿಮಗಿಂತ ಚಿಕ್ಕವರು ಅಥವಾ
ಪಕ್ಕದ ಮನೆ ಹುಡುಗಿನ ಚಿಕ್ಕ ಹುಡುಗಿ ಹೇಳ್ತದೆ, ಅಕ್ಕ ಇದು ಹಿಂಗಲ್ಲ, ಅಮ್ಮ ಇದು ಹಿಂಗಲ್ಲ ಅಂತ. ಅದನ್ನ ಗಮನ ಇಟ್ಕೋಬೇಕು. ಅದೇ ಸಮಸ್ಯೆ ನಿಂತು ಬರ್ತದೆ ಮುಂದೊಂದು ದಿನ. ಉದಾಹರಣೆ ಹೇಳಿದ್ದಷ್ಟೇ. ಆಮೇಲೆ ನೀವು ಯಾವುದೇ ರೀತಿ ದೊಡ್ಡ ಸಮಸ್ಯೆ ಬಂದರೆ ಎಲ್ಲೇ ಹೋದ್ರು ಯಾವುದೇ ಒಂದು ಸಂಘಟನೆ ಇದ್ದರೆ ಮಾತ್ರ ಬಗೆಹರಿತದೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಶ್ವಾಸನೆ ಆಹ್ವಾನ ಕೊಟ್ಟು ಎರಡು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮಾಡ್ತಾ ಜೈ ಹಿಂದ್. ಸಂಘಟನೆಯನ್ನ ಹೊಂದ್ಕೊಂಡು ಸಂಘಟನೆ ಇದ್ರೆ ಏನಾಗುತ್ತೆ, ಸಂಘಟನೆ ಇಲ್ಲಿದ್ರೆ ಏನಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ನಿಜರು ಅವ್ರಿಗೆ ಬಹಳ ಧನ್ಯವಾದಗಳು. ಈಗ ತಾನೇ ಬಂದಂಥ ನಮ್ಮ ಕಾರ್ಮಿಕ ನಾಯಕರಾದಂಥ ಹನುಮಂತಪ್ಪನವರು, ಅವರು ಸೆಕ್ಯೂರಿಟಿ ಕಾರ್ಮಿಕರ ಸಂಘಟನೆಯ ಮುಖಂಡರು. ಅವರಲ್ಲಿ ನೂರಾರು ಜನ ಇವತ್ತು ಸೆಕ್ಯೂರಿಟಿ ಕಾರ್ಮಿಕರಿದ್ದಾರೆ. ಇವತ್ತು ಅನೇಕ ಕುಂದುಕೊರತೆಗಳು ಬಂದಾಗ ನಮ್ಮನ್ನ ಕರ್ಕೊಂಡೋಗಿ ವಿಚಾರ ಮಾಡಿಸ್ತಾರೆ, ಅವರು ಬಗೆಹರಿಸ್ತಾರೆ. ಈಗ ಹನುಮಂತಪ್ಪನವರು ಬಂದು ಒಂದೆರಡು ಮಾತಾಡಿ ಬೇಗ ಬರಬೇಕು. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಒಂದು ಕಾರ್ಯಕ್ರಮ ಒಕ್ಕೂಟದಿಂದ ಒಂದು ಬಹುಮತ ಅಂದರೆ ಇವಾಗ ವರ್ಷಕ್ಕೊಂದ್ಸರಿ ಇವತ್ತೇರಿ ನೋಡಿ, ಹೋದ ವರ್ಷ ಮೇ 28ಕ್ಕೆ ಸೇರ್ತೀವಿ, ಮತ್ತು ಈ ವರ್ಷ ಮೇ 20ಕ್ಕೆ ಸೇರ್ಕೊಂಡಿವಿ. ವರ್ಷಕ್ಕೊಂದ್ಸರಿ ಏನಪ್ಪ ಅಂತಲ್ಲ, ಕಾರ್ಮಿಕರ ಒಕ್ಕೂಟ ಅಂತಂದರೆ ವಾರಕ್ಕೂ 15 ತಿಂಗಳಿಗೂ 2 ತಿಂಗಳಿಗೂ ಒಂದ್ಸರಿ ಯಾವುದೋ ಒಂದು ಅದು ವಿಶಾಲವಾದ ಜಾಗದಲ್ಲಿ ಇಟ್ಕೊಂಡು ನಮ್ಮ ಒಡನಾಡುಗಳಲ್ಲಿ ಯಾರ್ಯಾರೋ ಏನು ಸಮಸ್ಯೆ ಮುಖಂಡರ ಮುಂದೆ ಹೇಳ್ಕೊಟ್ರೆ ಅದು ಸ್ವಲ್ಪ ಸಮಸ್ಯೆ ಬಗೆಹರಿದಿದೆ. ವರ್ಷಕ್ಕೊಂದ್ಸರಿ ಸೇರಿದ್ರೆ ಏನು ಉಪಯೋಗ ಇಲ್ಲ. ಈಗ ಆಡಿದ ಮಾಡ್ಕೊಂಡು ನಮ್ಮ ಮುಖಂಡರಾಗಲಿ ನಾನಾಗಲಿ ಆಡಿದ ಮಾಡ್ಕೊಂಡು ಇಲ್ಲೇ ಸಿಕ್ಕಿದ್ದ ಮುಂದಕ್ಕೆ ಹೋಗಲ್ಲ. ಹಾಗಾಗಿ ಏನೇ ಇದ್ರು ಕೂಡ ನಮ್ಮ ಕಮ್ಯುನಿಸ್ಟ್ ಪಕ್ಷ ಒಂದು ಆಫೀಸ್ ಇದೆ, ಆಫೀಸಲ್ಲಿ ಬಂದು ನಿಮ್ಮ ಒಂದು ಕೊರತೆಗಳನ್ನು ಅಲ್ಲಿ ಹೇಳ್ಕೊಟ್ರೆ, ಒಂದು ಅರ್ಜಿ ಕೊಟ್ಟೋದ್ರೆ ಆ ಮುಖಂಡದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತದೆ. ಕಾರ್ಮಿಕರ ಮುಖಂಡರಲ್ಲಿ ಮತ್ತೆ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದ್ರೆ ನಿಮ್ಮ ಅಕ್ಕಪಕ್ಕ ಜಗಳ ಇರ್ಬೋದು, ಅಥವಾ ಜಡೆ ಜಗಳ ಇರ್ಬೋದು, ಅಥವಾ ಇನ್ನೊಂದು ಜಗಳ ಇರ್ಬೋದು, ಪ್ರಜ್ವಲ್ ಮಾಡಿದ್ರೆ ಆ ಥರ ಇರ್ಬೋದು, ಯಾವುದೇ ಕೂಡ ನಮ್ಮ ಒಗ್ಗಟ್ಟನ್ನ ಎತ್ತಿ ತೋರಿಸಿದ ಅಲ್ಲಿ ಹೋದಾಗ ಯಾರೇ ಹೆಣ್ಮಕ್ಳು ನಾನು ಬಂದು ನಿಮ್ಮ ಮನೆದಾಗ ಮಾತಾಡೋದು ಭಯ ಪಡ್ತೀನಿ. ಅದು ಬಿಟ್ಟು ಯಾರು ಅವ್ರ ಮನೆಗೆ ಆಯ್ತು ಮಾಡಿ ನಮ್ಮ ಮನೆಯಾಗಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆ ಆಯ್ತು, ಇನ್ನೊಂದು ಮನೆ ಆಯ್ತು, ಇನ್ನೊಂದು ಮನೆ ಆಯ್ತು. ಇದನ್ನು ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಮ ಒಂದು ಸಂಘಟನೆ ಒಂದು ಹೇಗಿರುತ್ತೆ. ಏನಾದರೂ ತಪ್ಪು ಕಪ್ಪನಿದ್ರೆ ಕ್ಷಮಿಸಿ, ಎಡೆ ಮಾತು ಅಂತ ಹೇಳಿದ್ರೆ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ವಂದನೆಗಳು. ಹನುಮಂತಪ್ಪನವರಿಗೆ ಧನ್ಯವಾದಗಳು. ಈಗ ನಮ್ಮ ಹಾಗೂ ನನ್ನ ಪ್ರೀತಿಯ ಆತ್ಮೀಯ ಸಹೋದರಿಯರಿಗೂ ನನ್ನ ಹೃತ್ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ 168ನೇ ಕಾರ್ಮಿಕ ದಿನಾಚರಣೆ ಎಲ್ಲರಿಗೂ ಗೊತ್ತು. ಕಾರ್ಮಿಕರ ದಿನಾಚರಣೆ ಅಂದರೆ ನಮ್ಮ ಹಣ್ಣು ಮಾರರು, ಹೂ ಮಾರರು, ಗಾಡಿ ಹೊಡೆಯೋರು, ವ್ಯಾಪಾರ ಮಾಡೋರು ಅಷ್ಟೇ ಅಲ್ಲ, ನಾವೆಲ್ಲ ಬರ್ತೀವಿ. ಯಾಕಂದರೆ ನಾವು ದಿನಗೂಲಿ ನೌಕರರೇ, ನಾವೇನು 50,000 ಸಂಬಳ ತಗೊಳ್ಳೋರಲ್ಲ ಅಂತ ಹೇಳಿ ಇವತ್ತು ಭಾಳ ಜನ ಬಂದಿಲ್ಲ, ಕೆಲವೇ ಬೆರಳೆಣಿಕೆ ಅಷ್ಟು ಜನ ಬಂದಿದ್ವಿ. ನಮಗೆ ನಾಚಿಕೆ ಆಗೋದು. ಯಾಕಂದರೆ ಇವತ್ತು ಸಂಘಟನೆ ಇಲ್ಲ ಅಂದರೆ ನಾವಿಲ್ಲ. ಈಗಿನ ಕಾಲ ಹೆಂಗಪ್ಪ ಅಂದರೆ ಸಾಯಂಕಾಲ ಮೆಸೇಜ್ ಹಾಕಿದರೆ ನಾಳೆ ಮೀಟಿಂಗ್ ಹೋಗ್ಬೇಕಾಗುತ್ತೆ, ಅವಾಗ ನಾವೇನು ತಯಾರಿಸ್ಕೋಬೇಕಾಗುತ್ತೆ ಅಂತ ಸುಪ್ರಿಯರು ಅಂತ CDP ಬಂದಿದ್ದಾರಂದರೆ ನಾವು ಎತ್ತೆಚ್ಕೋಬೇಕು. ಆಶಾ ಕಾರ್ಯಕರ್ತರಾಗಿರ್ಬೋದು, ಬಿಸಿ ಊಟರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು. ಇವತ್ತು ಸಂಘಟನೆ ಇಲ್ಲ ಅಂದರೆ ನಾವಿಲ್ಲ. ನಾಳೆ ಯಾರಾದರೂ ಒಂದು ಪತ್ರ ಬರೆದಿದ್ದಾರಂದರೆ ನಾವೆಲ್ಲಿರ್ತೋ ಗೊತ್ತಿಲ್ಲ. ಯಾರು ಧಾರಾಳವಾಗಿ CDP ಹತ್ರ ಸುಪ್ರಿಯರ ಹತ್ರ ಮಾತಾಡೋಕ್ಕೆ ನಮಗೆ ಹಕ್ಕಿಲ್ಲ, ಭಯ. ಆದರೆ ಇವತ್ತು ನಮ್ಮ ಸಂಘಟನೆ ನಮ್ಮ ಬೆನ್ನಿಂದ ಇದೆ
ಇಡೀ ನಮ್ಮ ಊರಿನ ಸರ್ವ ಸಾರಾಂಶ ಪ್ರತಿಯೊಂದು ಮನೆಯಲ್ಲೂ ನಾವು ಬರೀತಿದೀವಿ ಅಂದರೆ ಎಲ್ಲದ ಪ್ರತಿಯೊಂದು ನಮಗೆ ಗೊತ್ತಿರುತ್ತೆ. ಯಾರಿಗೂ ಗೊತ್ತಿರಲ್ಲ, ಮಾಸ್ಟರ್ಸ್ ಅಂತ ಗೊತ್ತಿರಲ್ಲ. ಫೋನ್ ಮಾಡಿ ನಮ್ಮನ್ನು ಕೇಳ್ತಿರ್ತಾರೆ, ಅಮ್ಮ ಗರ್ಭಿಣಿ ಎಷ್ಟು, ಬಾಣತಿ ಎಷ್ಟು, ಮಕ್ಕಳೆಷ್ಟು ಅಂತ. ಆ ಜನ್ಮ ದಿನಾಂಕ ಸಮೇತ ನಾವು ಬರೆದಿಟ್ಕೊಂಡಿರ್ತೀವಿ. ಅಂತ ಅಂದಮೇಲೆ ನಾವು ಇಡೀ ಬೇಸ್ಮೆಂಟ್ ಹಾಕರೆ ನಾವು ಅಂತಾರೆ. ಇವತ್ತು ನಮ್ಮ ಸಂಬಳ ಕೊಡೋದೇನು ದೊಡ್ಡ. ಇವತ್ತು ನಾನು CPI ಪಕ್ಷ ಅಂದರೆ ಇಡೀ ದೇಶಾದ್ಯಂತ ಇದೆ. ಬರೀ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ರಾಜ್ಯ ಅಲ್ಲ, ದೇಶಾಂತರ ಇವತ್ತು CPI ಪಕ್ಷದಿಂದಲೇ ಈ ಸಂಘಟನೆ ಹುಟ್ಟಿರೋದು. ನಮ್ಮ ಕೈ, ಬಲಗೈ, ಎಡಗೈ ಏನಿದೆಯೋ ಚಿಕ್ಕ ಪುಟ್ಟ ಸಂಘಟನೆಗಳು. CPI ಪಕ್ಷದ ನಮ್ಮ ತಲೆ ಇಟ್ಟಂಗೆ. ಅಂತಹ ಪಕ್ಷಕ್ಕೆ ನಾವು ಇವತ್ತು ಎಂತ ಚೈತನ್ಯ ಕೊಡಬೇಕಂತ ನಮ್ಮ ಹೆಣ್ಣು ಮಕ್ಕಳಲ್ಲಿ ಬರಬೇಕಾದ್ರೆ. ಇಲ್ಲಾಂದ್ರೆ ನಾವು ಒಬ್ಬರು ಮನೆಗಿರೋದು 10 ಜನದಲ್ಲಿ ಒಬ್ಬರು ಬರೋದು ಅಂದರೆ ಅದು ಇಷ್ಟ ಆಗಲ್ಲ. ನಮ್ಮ ಜಾಫರ್ ಸಾರು, ನಮ್ಮ ಶಿವಕಪ್ಪ ಸಾರು ಅಂದರು, ಇವತ್ತು ನಮ್ಮ ಸಂಘಟನೆ ಉಳಿಬೇಕಂದ್ರೆ ಹೆಣ್ಮಕ್ಳಿಂದಲೇ. ಇವತ್ತು ನಾವು ಒಬ್ಬರು 10 ಜನಕ್ಕೆ ಹೇಳ್ತೀವಿ, ಆದರೆ ಗಂಡು ಮಕ್ಳು ಹೇಳಲ್ಲ. ಯಾಕೆ ಹೇಳ್ರಿ? ಅದು ನಮ್ಮಲ್ಲಿ ಹೆಣ್ಮಕ್ಳಂದ್ರೆ ನಮ್ಗೆ ಸ್ವಲ್ಪ ಗೌರವ, ಘನತೆ ಇರುತ್ತೆ. 10 ಜನಕ್ಕೆ ಹೇಳೋ ಅಂತ ಒಂದು ಮನಸ್ಸು ಇರುತ್ತೆ. ಗಂಡು ಮಕ್ಕಳು ಮರ್ತು ಹೋಗ್ತಾರೆ, ಹೆಣ್ಮಕ್ಳು ಮರೆಯಲ್ಲ. ಏನೋ ಒಂದು ಕಷ್ಟ ಸುಖ ಇದ್ದರೆ ಹೇಳ್ಕೊಳ್ತೀವಿ. ಇವತ್ತು ಸುಜಾತ ಮೇಡಮ್ ಅವರು ಹೇಳಿದ್ರು, ಏನೇ ನಿಮಗೆ ಕಷ್ಟ ಬರಲಿ, ನಾನು ಬೆನ್ನೆಲುಬಾಗಿರ್ತೀನಿ, ನಾನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ರು ನಿಮಗೆ ಭಾಗಿಯಾಗಿ ನಾನು ನಿಮ್ಗೆ ಇರ್ತೀನಿ ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಅದೇ ರೀತಿಯಾಗಿ ಎಲ್ಲರ ಬಗ್ಗೆ ಶುಭಾಶಯಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮಾತಾಡ್ತಾರೆ, ಮುಂದೆ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ. ಈಗ ಹಾಗೆಯೇ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಕಮ್ರೇಡ್ ಗೌರವನವರು ಶುಭವನ್ನು ಕೋರಬೇಕು ಈ ಒಂದು ಸಭೆ. ಕಾರ್ಯಕರ್ತರಿಗೆ ಈ ದಿನ ಮೇ 28 ಹುತಾತ್ಮರ ಮತ್ತು ಕಾರ್ಮಿಕರ 43ನೇ ವರ್ಷದ ದಿನಾಚರಣೆ ಪ್ರಯುಕ್ತ ಅಂಗವಾಗಿ ಇಡೀ ವಿಶ್ವದಾದ್ಯಂತ ದಿನಾಚರಣೆಯ ಶುಭಾಶಯನ್ನು 2 ಮಾತುಗಳಲ್ಲಿ ನಾನು ಮುಗಿಸುತ್ತೇನೆ. ಗೌರವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಸರೋಜಮ್ಮನವರು ನಮ್ಮ ಅಂಗನವಾಡಿ ಈ ದಿನ ಮೇ 1ನೇ ತಾರೀಕು ಪ್ರತಿಯೊಬ್ಬರು ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಬೇಕಾಗಿತ್ತು. ಕಾರಣ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಈ ದಿನ ಇವತ್ತು 25ನೇ ತಾರೀಕು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಎಲ್ಲ ಪದಾಧಿಕಾರಿಗಳು
ವಿದ್ಯಾವಂತಿ, ಅವರಿಗೆ ಧನ್ಯವಾದಗಳು. ಮತ್ತೆ ಯಾರಿಗೆಲ್ಲ ಮಾತಾಡ್ತಕ್ಕಂಥ ಕಾಮ್ರೇಡ್ ನಾನೇ ಈ ಒಂದು ಸಭೆಯನ್ನ ಉದ್ಘಾಟನೆಯನ್ನ ಮಾಡಿ ಅನೇಕ ವಿಚಾರವನ್ನ ಮಾತಾಡಿದಾಗ ಕೆಪಿಸಿಸಿಯ ರಾಜ್ಯದ ಕಾರ್ಯದರ್ಶಿಗಳು, ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಡಾಕ್ಟರ್ ಸುಜಾತಮ್ಮನವರೇ, ಹಾಗೆ ನಮ್ಮ ಮೊಳಕಾಲ್ಮೂರು ತಾಲೂಕಿನ AITC ಅಧ್ಯಕ್ಷರು ಆದಂಥ ಅನೇಕ ವಿಚಾರ ಮಾತಾಡಿದಂಥ ಕಾಮ್ರೇಡ್ ಜಾಫರ್ ಶರೀಫ್ ಅವರೇ, ಹಿರೂರು ತಾಲೂಕಿನ AITC ಅಧ್ಯಕ್ಷರು, ಕಾರ್ಮಿಕ ನಾಯಕರು, ಹಿರಿಯರು ಆದಂಥ ಕಾಮ್ರೇಡ್ SN ಕುಮಾರ್ ಅವರೇ, ನಮ್ಮ AITC ಅಧ್ಯಕ್ಷರು ಆದಂಥ ಸನ್ಮಾನ್ಯ P. ತಿಪ್ಪೇಸ್ವಾಮಿಯವರೇ, ನಮ್ಮ ಈಗ ತಾನೇ ಮಾತನಾಡಿದಂಥ ಅಖಿಲ ಭಾರತ ಯುವಜನ ಫೆಡರೇಷನ್ನ ಸಂಚಾಲಕರಾದಂಥ ಕಾಮ್ರೇಡ್ ರಾಧಾಕೃಷ್ಣ ಅವರೇ, ನಮ್ಮ ರೈತ ನಾಯಕರಾದಂಥ ಗೌರಪ್ಪರವರೇ, ಅಖಿಲ ಭಾರತ ಕಿಸಾನ್ ಸಭೆಯ ಈ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಧರ್ ಯಾದವ್ ಅವರೇ, ನಮ್ಮ ಬೀದಿ ಬದಿ ವ್ಯಾಪಾರದಾರ ಸಂಘಟನೆ ಉಪಾಧ್ಯಕ್ಷರಾದಂಥ ಪಟೇಲ್ ಅವರೇ, ನಮ್ಮ ಕಾರ್ಮಿಕ ನಾಯಕರಾದಂಥ ಈಗ ತಾನೇ ಮಾತಾಡಿದಂಥ ಹನುಮಂತಪ್ಪನವರೇ, ಸುರೇಶ್ ಅವರೇ, ಮಂಜಮ್ಮನವರೇ, ಹಾಗೆ ನಮ್ಮ ಬೀದಿ ಬದಿ ವ್ಯಾಪಾರದಾರ ಸಂಘದ ಉಪಾಧ್ಯಕ್ಷರಾದಂಥ ಎಲೆ ತಿಪ್ಪೇಸ್ವಾಮಿ ಅವರೇ, ಈಗ ತಾನೇ ಮಾತಾಡಿದಂಥ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಯ ಈ ತಾಲೂಕಿನ ಅಧ್ಯಕ್ಷರಾದಂಥ ಪದ್ಮಪ್ಪನವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಪದ್ಮಪ್ಪನವರೇ, ಸರೋಜಮ್ಮನವರೇ, ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ H. ಗೌರಮ್ಮನವರೇ, ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೃದಯ, ಎಲ್ಲ ತಾಯಂದಿರೇ, ಸ್ನೇಹಿತರೆ, ಬಂಧುಗಳೇ, ಈಗಾಗಲೇ ಸಮಯ ಆಗಿದೆ. ನಾವು ಲೇಟಾಗೆ ಪ್ರಾರಂಭವನ್ನು ಮಾಡಿದ್ವಿ. ಇವತ್ತು ಬಹಳ ನಾವೆಂದೂ ಇಂಥ ಸಭೆಯನ್ನು ನಡೆಸಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ಇವೆಲ್ಲ ಕಿಕ್ಕಿರೋದು, ತುಂಬೋಗಿರೋದು ನಾವು ಪ್ರತಿ ವರ್ಷದ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದಾಗ. ಈ ಸರಿ ಈ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ಈ ಕೋಡ್ ಆಫ್ ಕಂಡಕ್ಟ್ದಿಂದ ನಾವು ಹೇಳೋಕ್ಕಾಗಲಿಲ್ಲ. ಅದರಲ್ಲೂ ಇವತ್ತು 40ನೇ ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ಸರಳವಾದಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ರು. ಆದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಬಿಸಿಯೂಟ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ನಮ್ಮ ಅಕ್ಷರ ದಾಸೋಹ ಆಶಾ ಕಾರ್ಯಕರ್ತರು, ಇತ್ತೀಚೆಗೆ ಚುನಾವಣೆ ನಡೆಯಿತು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ರಾಷ್ಟ್ರೀಯ AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಮ್ಮನ್ನು ಕರೆಸಿದ್ರು ಬೆಂಗಳೂರಿನಲ್ಲಿ. ಅವರ ಕಾರಣನೇ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ಬೆಳಗಾವಿಯಲ್ಲಿ, ಖಾನಾಪುರದಲ್ಲಿ ಸಭೆ ಇದೆ, ನಾವು ಅಲ್ಲಿ ಬರ್ರಿ ಅಂತ ಕರೆದು ನಾವಲ್ಲಿ ಹೋದಂಥ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರ ವಿಚಾರ ಮತ್ತು ಬಿಸಿಯೂಟ ಅಕ್ಷರದಾಸೋಹ ಕಾರ್ಯಕರ್ತರು, ಆಶಾ ವರ್ಕರ್ಸ್ ಇವತ್ತು 1 ಗಂಟೆ ಚರ್ಚೆಯನ್ನು ಮಾಡಿದರು. ಪ್ರಿಯಾಂಕಾ ಗಾಂಧಿ ಅವರು ಏನು ಚರ್ಚೆ? ಇವತ್ತು ಸಂಬಳ ಎಷ್ಟು ಕೊಡ್ತಿದ್ದಾರೆ? ಅಂಗನವಾಡಿ ಕಾರ್ಯಕರ್ತರಿಗೆ 12,000 ಚಿಲ್ಲರೆ ಕೊಡ್ತಾರೆ. ಅಕ್ಷರ ದಾಸೋಹದಲ್ಲಿ ಇವತ್ತು 3,700 ಕೊಡ್ತಾರೆ, 3,600 ಸಹಾಯಕರಿಗೆ ಕೊಡ್ತಾರೆ. ಆಶಾ ವರ್ಕರ್ಸ್ಗೆ 5,000 ರೂಪಾಯಿ ಕೊಡ್ತಾರೆ. ಇವತ್ತು ಬಹಳ ಅತ್ಯಂತ ಕಡಿಮೆ ಸಂಬಳ ಅಂದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟ ಕಾರ್ಯಕರ್ತರು. ಇದು ದೇಶದಲ್ಲಿ ಒಂದೇ ರೀತಿಯ ಸಂಬಳ ಇಲ್ಲ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಪರಿಸ್ಥಿತಿ ಇದೆ. ತೆಲಂಗಾಣದಲ್ಲಿ ಒಂದು ಸಂಬಳ, ಗೋವಾದಲ್ಲಿ ಒಂದು, ವೆಸ್ಟ್ ಬೆಂಗಾಲ್ನಲ್ಲಿ ಒಂದು, ತಮಿಳುನಾಡಿನಲ್ಲಿ ಒಂದು, ಕೇರಳದಲ್ಲಿ ಒಂದು, ಹೀಗೆ. ಯಾಕಂದರೆ ಇಡೀ ದೇಶದಲ್ಲಿ ಒಂದೇ ಸಂಬಳ ಇಲ್ಲ. ಅದು ಒಂದೊಂದು ರಾಜ್ಯದಲ್ಲಿ ಸ್ವಲ್ಪ ಒಂದೊಂದು ರೀತಿ ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ನೋಡ್ರಿ ಅವರಿಗೆ ಕನಿಷ್ಠ ವೇತನ ಇಲ್ಲ, ಮಿನಿಮಮ್ ವೇಜಸ್ ಇಲ್ಲ, PSI ಇಲ್ಲ, PF ಇಲ್ಲ, ಮತ್ತಿತರ ಯಾವುದೇ ಸವಲತ್ತುಗಳು ಇಲ್ಲ ಅವರಿಗೆ. ಇವತ್ತು ನೀವು ಮಿನಿಮಮ್ ವೇಜಸ್ ಕೊಡಿ. ಮಿನಿಮಮ್ ವೇಜಸ್ ಅಂದರೆ ಒಂದು ದಿನಕ್ಕೆ 31,500 ರೂಪಾಯಿ ಒಂದು ತಿಂಗಳಿಗೆ ಮಾಸಿಕ ಅಂಗನವಾಡಿ ಕಾರ್ಯಕರ್ತರಿಗೆ. ಇವತ್ತು ಏನು ಸರ್ಕಾರ ಇಡೀ ದೇಶದಲ್ಲಿ 14,70,000
750 ಜನ ಇವತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರು. ಅಷ್ಟೇ ಜನ ಇವತ್ತು ಹೆಲ್ಪರ್ ಇದ್ದಾರೆ. ಸೊ ಇವತ್ತೇನಾಗುತ್ತೆ, ದೇಶದಲ್ಲಿ ಅವ್ರಿಗೆ ಕಾಯಂ ಮಾಡಲಿಕ್ಕೆ ಯಾವುದೇ ಸರ್ಕಾರ ಬಂದರೂ ಕಾಯಂ ಮಾಡೋಕ್ಕಾಗಿಲ್ಲ. 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಆಗಿನ ಪ್ರಧಾನಮಂತ್ರಿಗಳು, ಇವತ್ತು ಯಾವ ಕೆಪ್ಪರು, ಕಿವುಡರು, ಅಂಗವಿಕಲರು, ದುರ್ಬಲರು, ಮೂಗರು, ಕಣ್ಣು ಕುರುಡು ಇರ್ತಕ್ಕಂಥರು ಇವತ್ತೇನು ಮಾನವ ಸಂಪನ್ಮೂಲ ಇಲಾಖೆಯಿಂದ ಇವತ್ತೇನಾದರೂ ಇವತ್ತು ಈ ಒಂದು ಇಲಾಖೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇವತ್ತು ಈ ಸಂಘಟನೆಯಲ್ಲಿ ಇವತ್ತು ಅಂಗನವಾಡಿಯ ಪ್ರಾರಂಭ ಮಾಡಿದರೆ ಇವತ್ತು ಇಡೀ ದೇಶದಲ್ಲಿ ಕೆಪ್ಪರು, ಕಿವುಡರು, ಮೂಗರು, ದುರ್ಬಲರು ಇವತ್ತು ಯಾರು ಇವತ್ತು ಇಷ್ಟವಿಲ್ಲ, ಬಲಿಷ್ಠವಾಗಿ ಕಷ್ಟವಾಗಿ ಹುಡ್ತಾರೆ. ಆದ್ದರಿಂದ ಅವರಿಗೆ ಇವತ್ತು ಮಾನವ ಸಂಪನ್ಮೂಲ ಇಲಾಖೆಯಿಂದ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಈ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬಹುದು ಅಂತೇಳಿ ಅವರವತ್ತು ಪ್ರಾರಂಭ ಮಾಡಿದರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ 75ರಲ್ಲಿ ಡಿ ನರಸೀಪುರದಲ್ಲಿ ಪ್ರಾರಂಭ ಮಾಡೋದು. ಇವತ್ತೇನೋ ಈ ದೇಶದಲ್ಲಿ ಇವತ್ತು ಅವರು ಮಾಡೋದ್ಮೇಲೆ 100% ಕೆಂಪು, ಚೂರು, ಮೂಗರು, ದುರ್ಬಲರು ಇವತ್ತು ಉಳಿತಕ್ಕಂಥದ್ದು 100% ಇವತ್ತು ಜಗತ್ತಿಗೆ ಸಾಧ್ಯವಾಗಿದೆ ಮಾನವ ಸಂಪನ್ಮೂಲ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು. ನಾನು ಹೇಳ್ತಕ್ಕಂಥದ್ದೆಲ್ಲ ಒಬ್ಬ ಸಂಘಟನೆ ನಾಯಕರು ಹೇಳ್ತಕ್ಕಂಥದ್ದೆಲ್ಲ. ಈ ದೇಶದ ಮಾನವ ಸಂಪನ್ಮೂಲ ಸಚಿವರು ಹೇಳ್ತಾರೆ, ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಮಾತುಗಳು. ಆದರೆ ಅವರಿಗೆ ಕೊಡ್ತಕ್ಕಂಥ ಸಂಬಳ ಮಾತ್ರ ಯಾರೂ ಗಮನ ಹರಿಸಲ್ಲ. ಕಡಿಮೆ ಸಂಬಳ, ಅವರೇನು ಬದುಕಬಾರ್ದು, ಸಾಯಬಾರ್ದು. ಆ ರೀತಿ ಇವತ್ತು 100 ರೂಪಾಯಿ ಹಿಡಿದು ಇವತ್ತು 11,500ವರೆಗೂ ಒಂದ್ಸರಿ ಇದು ಹೋರಾಟ ಆಗಿದೆ. ಈಗ ಸುಮ್ಮನೆ ಕೊಟ್ಟಿದ್ದವರು 18 ಸಾರಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ಚಲೋ, 25-30 ಸಾರಿ ಇವತ್ತು ವಿಧಾನಸಭೆ ಚಲೋ ಮಾಡಿದ್ವಿ ಅಂತ ಅನೇಕ ಹೋರಾಟದ ಪ್ರತಿಫಲವಾಗಿ ಇವತ್ತು 11,500 ಬಂದಿದೆ. ಅಕ್ಷರ ದಾಸೋಹ ಕಾರ್ಯಕರ್ತರು ಇವತ್ತು 22 ವರ್ಷ 21 ವರ್ಷ ಆಗಿಲ್ಲ. ಅವರು ಇವತ್ತು 100 ರೂಪಾಯಿ 300 ರೂಪಾಯಿ ಹಿಡಿದು 3,700 ಬಂದಿದೆ. ಅದು ಇವತ್ತು 3,700, ಸಹಾಯಕರಿಗೆ 3,600. ಅದು ಬಹಳ ಕಡಿಮೆ ಸಂಬಳ. ಇವತ್ತು ಪ್ರಿಯಾಂಕಾ ಗಾಂಧಿ ಕೇಳಿದ್ರು ವಾದ್ರಾ ಅವರು ಏನೇನು ಸಂಬಳ ಕೊಡ್ತಾರೆ ಅಂತ ಗಂಟೆಲ್ಲ ಕೇಳ್ತಾ ಅಮ್ಮ ಎಲ್ಲ ವಿಚಾರ ಹೇಳಿದ್ರು. ಅಚ್ಚ 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 ಆಗೆಲ್ಲ ಹೇಳ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ ಮಾಡ್ತೀವಿ, ಆಶಾ ವರ್ಕರ್ಸ್ಗೆ 8,000 ರೂಪಾಯಿ ಮಾಡ್ತೀವಿ, ಬಿಸಿ ಊಟ ಕಾರ್ಯಕರ್ತರಿಗೆ 10,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾದ ಎಂಬ ಹೇಳಿದ್ರು ಪ್ರಿಯಾಂಕಾ ಗಾಂಧಿ ಅವರು. ಖಾನಾಪುರದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಮ್ಯಾನುಫ್ಯಾಕ್ಚರ್ ಬಂದಿದೆ, ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ದಾರೆ, ನಾವು 15,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತೀವಂತ. ಮೊನ್ನೆ ತಾನೇ ಲೋಕಸಭಾ ಚುನಾವಣೆ ಆಯಿತು, ನಾವೆಲ್ಲರೂ ಮತವನ್ನ ಚಲಾವಣೆ ಮಾಡಿದ್ರಿ, ಬಹಳ ಸಂತೋಷ. ಏನು ಚುನಾವಣೆ ಆದ್ಮೇಲೆ ಏನಾದರೂ ಕೊಡ್ತಾರೆ ಅಂತ ನೋಡ್ಬೇಕು. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೋರಾಟ ಇಲ್ಲದ್ರೆ ಸಂಬಳ ಆಗೋದಿಲ್ಲ ಜಾಸ್ತಿ. ಇಷ್ಟು ತೆಗಲಿಕ್ಕೆ ಇಷ್ಟು ಪಡಲಿಕ್ಕೆ ಹೋರಾಟದ ಪ್ರತಿಫಲವಾಗಿ ಹೋರಾಟದಿಂದ ಇವತ್ತು ಸಂಬಳವನ್ನು ನಾವು ಪಡಿತೇವೆ. ಏನಿವತ್ತು ಈ ಸಾರಿ ಚುನಾವಣೆಯಲ್ಲಿ ನಾವು ಏನಿವತ್ತು NDA ಕೋಮುವಾದಿ ಪಕ್ಷವನ್ನ ನಾವು ಹೊಡೆದೋಡ್ಬೇಕು. ಇವತ್ತು ಯಾರು ರೈತರಿಗೆ, ಕಾರ್ಮಿಕರಿಗೆ, ಅಸಂಘಟಿತರಿಗೆ, ಯಾರು ತಲೆ ಗಂಡರಿಗೆ, ಕಾಲ ಚಪ್ಪಲಿಲ್ಲದಂಥ ಜನರಿಗೆ, ಇವತ್ತು ದುರ್ಬಲರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ವಿ. ಸಂಪೂರ್ಣವಾಗಿ ಬೆಂಬಲ. ನಮ್ಮ ಕ್ಷೇತ್ರ ಕಾಂಗ್ರೆಸ್ ಬರುತ್ತೆ, ಆದರೆ ಎರಡು ಮಾತಿಲ್ಲ. ಇಡೀ ದೇಶದಲ್ಲಿ ಸಮೇತವು ಈ ಸಾರಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ನಿನ್ನ 10 ವರ್ಷ ಆಡಳಿತ ಮಾಡಲಿಪ್ಪ, ನೀನು ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ, ನೀನು ಬೇಕಾದಂತೆ ಕೈಯಲ್ಲಿ ಅಧಿಕಾರ ಅಂತೇಳಿ ವಿಧೇಯಕಾರ ಇದೆ ಅಂತೇಳಿ ನೀನು ಎಲ್ಲ ರೀತಿಯ ಏನೇನು ಬೇಕೋ ಅವೆಲ್ಲ ಮಾಡ್ತಿದ್ಯಪ್ಪ. ನೀನು 10 ವರ್ಷದಿಂದ ಯಾವ ಬಡವರಿಗೆ, ಯಾವ ರೈತರಿಗೆ, ಯಾವ ಕೃಷಿ ಕಾರ್ಮಿಕರಿಗೆ, ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ, ವಿಶ್ವದ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ,
ಕಮಾಲರಿಗೆ ದುರ್ಬಲವಂತರಿಗೆ ಯಾರಿಗೂ ನೀವು ಸಹಾಯ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ನೀನು ಕೆಳಗಿಳಿಯೋದು ಅಂತೇಳಿ ಇಡೀ ದೇಶದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ದೇಶದಲ್ಲಿ ಈ ಚುನಾವಣೆಯಲ್ಲಿ ನಾಳೆ 4ನೇ ತಾರೀಕು ಬರ್ತಕ್ಕಂಥ ಜೂನ್ 4ನೇ ತಾರೀಕು ಸಂಪೂರ್ಣ ಬದಲಾವಣೆ ಆಗುತ್ತೆ ದೇಶದಲ್ಲಿ. ಆದ್ದರಿಂದ ತಾಯಿದ್ರೆ ಏನಿವತ್ತು ನಡೀತಕ್ಕಂಥ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇದು ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ತಾಲೂಕು ಸೀಮಿತ ಅಲ್ಲ, ಇಡೀ ಅತ್ಯಂತ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಕ್ಕಂಥ ಕಾರ್ಮಿಕರು 1836ನೇ ಇಸ್ವಿಯಲ್ಲಿ ಯಾವ ಕಾರ್ಮಿಕರು ಕನಿಷ್ಠ ವೇತನ ಕೇಳಿಲ್ಲ, PSI ಕೇಳಿಲ್ಲ, PF ಕೇಳಿಲ್ಲ. ಅವ್ರು ಕೇಳಿದ್ದೇನೋ ಒಂದು ದಿನದಲ್ಲಿ 24 ಗಂಟೆ 16-17 ಗಂಟೆ ಕೆಲಸವನ್ನ ಮಾಡ್ತಿದ್ರು. ರಾತ್ರಿ ಬೆಳಿಗ್ಗೆ ರಾತ್ರಿ ಕೆಲಸಕ್ಕೆ ಹೋದ್ರೆ ತಿರುಗಿ ದಿವಸ ಮಾತ್ರ ಮಧ್ಯಾಹ್ನ ಹೋಗೋರು, ಬೆಳಿಗ್ಗೆ ಬಂದ್ರೆ ರಾತ್ರಿ 12-1 ಗಂಟೆಗೆ ಹೋಗೋರು. ಹೆಂಡತಿ ಹತ್ರ ಮಾತಾಡ್ತಾ ಕಷ್ಟ ಸುಖದ ಬಗ್ಗೆ ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಆ ಮಕ್ಕಳನ್ನ ಎತ್ತೆನ್ನು ಮುದ್ದಾಡೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಆತ್ಮ ಹೋದಾಗ ಎಲ್ಲರೂ ಮನೆಗಿರೋದು. ಇಂಥ ಪರಿಸ್ಥಿತಿಯಲ್ಲಿ ಅವರು ಕೇಳಿದಿಷ್ಟು, ನನಗೆ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನಿದ್ರೆ, ಒಂದು ದಿನಕ್ಕೆ 24 ಗಂಟೆಯಲ್ಲಿ 3 ವಿಂಗಡಣೆಯನ್ನು ಮಾಡಿ ನಮಗೆ ಕೊಡಬೇಕಂತ ಇಟ್ಟಾಗ ಇವತ್ತು ಕಾರ್ಮಿಕರು ಅಲ್ಲಿನ ಸಾಮ್ರಾಜ್ಯಶಾಹಿ ಶಕ್ತಿಗಳು, ಬಂಡವಾಳಶಾಹಿ ಶಕ್ತಿಗಳು ಇವತ್ತು ಈ ಮಟ್ಟಕ್ಕೆ ಕಾನೂನು ಕೆಳ ಮಟ್ಟಕ್ಕೆ ಬಂದಿದೆ ಅಂತೇಳಿ ಗುಂಡಿನಿಂದ ಎಲ್ಲ ಒಳಕೊಟ್ಟು ಬಂದಕ್ಕಿನಾಗೆ ಎಲ್ಲ ಕಾರ್ಮಿಕರು ಸತ್ತೋಗ್ಬಿಟ್ರು. ಸತ್ತಂತ ಸಂದರ್ಭದಲ್ಲಿ ಎತ್ತಿನ ಬಾವುಟ ಬೆಳೆಯಲ್ಲಿ ಕೊಟ್ಟಂತ ಅಂಗಿಯನ್ನ ಬಿಚ್ಚಿ ಇವತ್ತು ರಕ್ತದ ಕೋಡಿಯಲ್ಲಿ ಹರಿತಕ್ಕಂಥ ಇವತ್ತು ಆ ರಕ್ತದಲ್ಲಿ ಎತ್ತಿ ಹಾಕಿರ್ತಕ್ಕಂಥ ಬಾವುಟ ಇವತ್ತು ಕೆಂಬಾವುಟ. ಇಡೀ ಪ್ರಪಂಚಾದ್ಯಂತ ಕಾರ್ಮಿಕರು, ವಿಶ್ವದ ಕಾರ್ಮಿಕರೇ ಒಂದಾಗಿ ಮೇ ದಿನಾಚರಣೆ ಚಿರಾಯುವಾಗಲಂತೇಳಿ ಇವತ್ತು ಘೋಷಣೆಗೆ ನಾಂದಿ ಹಾಡಿದಂಥ ದಿನ ಮೇ 1. ಅದು ಐತಿಹಾಸಿಕ ದಿನ. ನಾವು ಮೇ 1ಕ್ಕೆ ಮಾಡ್ತಿದ್ವಿ. ಇವತ್ತು ಕಾರ್ಮಿಕ ದಿನಾಚರಣೆ ಏನು ಚುನಾವಣೆ ಬಂದಿರೋದ್ರಿಂದ ನೀತಿ ಸಂಹಿತೆ ಇರೋದ್ರಿಂದ ನಾವು ಮುಂದೆ ಆಯ್ಕೆ ಮಾಡಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಏನು ಕಡಿಮೆ ಸಂಖ್ಯೆ ಆದರೂ ಭಾಳ ಜನ ಬಂದು ಕಡಿಮೆ ಸಂಖ್ಯೆ ಆದರೂ ಬಂದರೆ ಭಾಳ ಯಶಸ್ವಿಯಾಗಿ ಎಲ್ಲ ಕಾರ್ಮಿಕರು ಬಂದಿದ್ರಿ. ತಮಗೆಲ್ಲ ಧನ್ಯವಾದಗಳು. ಈ ಒಂದು ಸಭೆಯಲ್ಲಿ ಎಲ್ಲ ನಾಯಕ ಕಣ್ಮಣಿಗಳು ಭಾಳ ಎಲ್ಲ ಬೀದಿ ಬದಿ ವ್ಯಾಪಾರದವರು ಬಂದರೆ ಅವ್ರ ಸಂಘಟನೆ ಆದಮೇಲೆ 2 ಜನ ಸಂಬಂಧಪಟ್ಟರು ಮನೆ ಕಳಿಸಿದ್ರು. ಅವರು ಸಸ್ಪೆಂಡ್ ಮಾಡಿ ಕೆಂಬಾವುಟ ಸಂಘಟನೆ ಅಡಿಯಲ್ಲಿ ಸಂಘಟನೆ ಆದಮೇಲೆ 2 ಜನ ಸಂಬಂಧಪಟ್ಟರು ದೌರ್ಜನ್ಯ ಮಾಡ್ತಿದ್ರು ಮೇಲೆ ನಾವು ಹೋಗಿ ಆ ಸಂಘಟನೆ ಕಟ್ಟಿದ್ಮೇಲೆ 2 ಜನ ಸಂಘಟನೆ ಸಸ್ಪೆಂಡ್ ಆಗೋದು ಊರಿನಾಗೆ. ಇವತ್ತು ಬಲಿಷ್ಠ ಆಗಿದೆ ಬೀದಿ ಬದಿ ವ್ಯಾಪಾರದ ಸಂಘಟನೆ ಚಳ್ಳಕೆರೆ. ಸೊ ಯಾವುದೇ ರೀತಿ ಎಲ್ಲ ಸಂಘಟನೆಗಳು ಸಮೇತರು ಚಳ್ಳಕೆರೆಯಲ್ಲಿ ಇವತ್ತು ಬಲಿಷ್ಠವಾಗಿದ್ದಾರೆ. ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಿಸಾನ್ ಸಭೆಯ ರಾಜ್ಯದ ಅಧ್ಯಕ್ಷರಾದಂಥ ನಮ್ಮ ಪ್ರಭುರಾಜ್ ಕರೇನವರು ವಂದನಾರ್ಪಣೆಯನ್ನು ಮಾಡಿ ಮುಗಿಸ್ತಾರೆ. ಎಲ್ಲ ಕಾರ್ಮಿಕ ಬಂಧುಗಳೇ, ಈಗ ಶಿವರುದ್ರಪ್ಪನವರು ಸುದೀರ್ಘವಾಗಿ ಈ ಕೆಂಬಾವಟ ಯಾಕೆ ಇರಬೇಕು, ಯಾಕೆ ಹಿಡಿಬೇಕು, ಯಾರಿಗೋಸ್ಕರ ಕೆಂಬಾವಟ ಇದೆ, ಹೆಂಗೆ ಹುಟ್ಟು ಬಂತು ಅಂತಕ್ಕಂಥದ್ದು 1876ರಿಂದ ಇಲ್ಲಿವರೆಗೂ ಬಂದಿದ್ದ ದಾರಿನ ತಿಳಿಸಿ ನಮ್ಮ ಅನುಕೂಲನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿಸಿದರೆ. ಆದ್ದರಿಂದ ಇದು ಯಾವುದೇ ಜಾತಿ ಮತ ಭೇದ ಇದ್ದಾಗಲೇ ಎಲ್ಲರೂ ಸಮಾನತೆ ಅಂತ ಹಾಡ್ತಕ್ಕಂಥ ಇದು ಹೇಳಿದರೆ ಅವರಿಗೆ ಅವ್ರ ಚರಿತ್ರೆ ಇನ್ನೂ ಕಡಿಮೆನೇ ಆಯಿತು ಹೇಳಿದ್ದು. ಇನ್ನೂ ಜಾಸ್ತಿ ಹೇಳಬೇಕಾಯ್ತು, ಸಮಯ ಇರೋದ್ರಿಂದ ಅಷ್ಟು ಮಟ್ಟಿಗೆ ಹೇಳಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಅನಿಸ್ತೀನಿ. ಅಂದರೆ ಅಂತ ಒಂದು ಡಿಮ್ಯಾಂಡ್ಸ್ ಮಾಡಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕರ ಜೊತೆಗೆ ಧಿಕ್ಕಾರ, ರಾಜ್ಯ ಸರ್ಕಾರದ ರೈತರ ಜೊತೆಗೆ ಧಿಕ್ಕಾರ. ಮತ್ತು ಚಳ್ಳಕೆರೆ ತಾಲೂಕಿನ ಗ್ರಾಮೀಣ ಹಾಗೂ ನಗರದ ಜನರಿಗೆ ಪರಿಶುದ್ಧವಾದ ಕುಡಿಯುವ ನೀರನ್ನು ನೀಡಬೇಕು. ಸಕ್ಕರೆ ಬೊಬ್ಬರ ಮೇಲ್ಮನೆ ಜಾರಿಗೆ ತಂದು ತಾಲೂಕಿನ ಎಲ್ಲ
ಹೇಳ್ತಿರೋದಲ್ಲ ನಂಬರ್ 1 ಮೋದಿ ಇವತ್ತು ಪ್ರಧಾನಿ ಅಂದ್ರೆ ಸುಳ್ಳುಗಾರ ಮೋದಿ ಅಂತ ಹೇಳ್ತಾರೆ. ಮತ್ತು ಎಲ್ಲ ಇಡೀ ಇಷ್ಟು ಜೊತೆಗೆ ಇಡೀ ತಾಲೂಕಿನ ಎಲ್ಲ ಬಡವರನ್ನು ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ತಾಯಿದ್ದಾರೆ ಡಾಕ್ಟರ್ ಸುಜಾತ ಅವರಿಗೆ ಗೊತ್ತಿದೆ ಪರಿಸ್ಥಿತಿ ಕಷ್ಟ ರೈತರ ಮಕ್ಕಳು